ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಗ್ಯಾಸ್ ಒಲೆ ಹಚ್ಚದೇ ಟಿಫಿನ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಅದಕ್ಕೆ ನಾನು ಇಲ್ಲಿ ಅವಲಕ್ಕಿನ ತೆಗೆದುಕೊಂಡಿದ್ದೀನಿ ನೋಡಿ. ಈ ಅವಲಕ್ಕಿಗೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನೀವು ಸಕ್ಕರೆನಾದರೂ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲ ತೆಗೆದುಕೊಂಡಿದ್ದೇನೆ ಮತ್ತು ಇಲ್ಲಿ ತೆಂಗಿನ ತುರಿ, ಕಾಯಿ ತುರಿ ತಗೊಂಡಿದ್ದೇನೆ ನೋಡಿ. ಇದು ಎಷ್ಟು ಹಾಕ್ತೀರೋ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಯಾಲಕ್ಕಿ ಪೌಡರ್ ತೆಗೆದುಕೊಂಡಿದ್ದೇನೆ ನೋಡಿ ಇಲ್ಲಿ. ಆಮೇಲೆ ಸ್ವಲ್ಪ ನಾವು ಅಚ್ಚ ಖಾರದ ಪೌಡ್ರನ್ನ ಹಾಕೊಳ್ಳೋಣ. ಸ್ವಲ್ಪ ಜೀರಾ ಪೌಡರ್, ಆಮೇಲೆ ಧನಿಯಾ ಪೌಡ್ರನ್ನ ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಧನಿಯಾ ಪೌಡರು ಇವೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ನಾವು ನೋಡಿ. ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು ಉಪ್ಪು. ಈ ರೀತಿ ಹಾಕ್ಕೊಂಡು ನಾವು ಈ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಯಾವ ಅವಲಕ್ಕಿನಾದರೂ ತಗೋಬೋದು, ಆದರೆ ದಪ್ಪ ಅವಲಕ್ಕಿ ಮಾತ್ರ ಇದಕ್ಕೆ ಸೂಟ್ ಆಗೋದಿಲ್ಲ. ಪೇಪರ್ ಅವಲಕ್ಕಿ, ನೈರನ್ ಅವಲಕ್ಕಿಗೆ ಬೇರೆ ಬೇರೆ ಥರ ಇರುತ್ತಲ್ಲ, ಆ ರೀತಿ ಅವಲಕ್ಕಿ ನೀವು ತೆಗೆದುಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಸ್ವಲ್ಪ ನೀರನ್ನು ನಾವು ಚಿಮ್ಸ್ಕೋಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ನೋಡಿ. 2 ನಿಮಿಷದಲ್ಲಿ ಈ ಟಿಫಿನ್ ರೆಡಿ ಆಗಿಬಿಡುತ್ತೆ. ಸಂಜೆ ಹೊತ್ತಿನಲ್ಲಿ ಟೀ ಟೈಮ್ನಲ್ಲಿ ನೀವು ಇದು ಮಾಡ್ಕೋಬೋದು. ಬೆಳಿಗ್ಗೆ ಹೊತ್ತಲ್ಲಿ ಅರ್ಜೆಂಟ್ ಇರುವಾಗ ಇದನ್ನು ಮಾಡ್ಕೋಬೋದು ನೋಡಿ. ಏನು ಜಾಸ್ತಿ ಟೈಮ್ ಇಲ್ಲ, ಒಲೆ ಹಚ್ಚದೇ ನಾವು ಇದನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ತೆಂಗಿನಕಾಯಿ ಎಷ್ಟು ಹಾಕ್ತೀವಿ ಜಾಸ್ತಿ, ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ನೋಡಿ. ಇವಾಗ ಆಗಿದೆ 2 ನಿಮಿಷ, ನೋಡಿದಿರಾ ಎಷ್ಟು ಬೇಗ ರೆಡಿ ಆಗಿಬಿಡ್ತು ನೋಡಿ. ಇದಾಗಿದೆ. ಇವಾಗ ನಾನು ನಿಮಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ರೆಡಿಯಾಗಿದೆ. ಮೇಲ್ಗಡೆ ನಾನು ಸೇವನ್ನು ಉದುರಿಸಿದ್ದೇನೆ. ಈ ರೀತಿ ನೀವು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೆ ಸಂಜೆ ಟೈಮ್ನಲ್ಲಿ ಸ್ಕೂಲಿಂದ ಬಂದಾಗ ಮಾಡಿಕೊಡೋಕ್ಕೆ, ಅಥವಾ ದೊಡ್ಡವರಿಗೆ ಏನಾದರೂ ತಿನ್ಬೇಕು ಅನಿಸಿದಾಗ ಇದನ್ನು ಮಾಡ್ಕೋಬೋದು. ಬೆಳಿಗ್ಗೆ ಕೂಡ ಕೆಲಸಕ್ಕೆ ಹೋಗೋವರಿಗೆ ಟೈಮ್ ಆದಾಗ ಇದನ್ನು ಬೇಗ 2 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.